ವಿರಾಮದ ಬಳಿಕ ಮತ್ತೆ ಜಾತಕ ಫಲ ಕಾರ್ಯಕ್ರಮ ಮುಂದುವರಿತಾ ಇದೆ. ಈಗ ದ್ವಾದಶ ರಾಶಿಗಳ ಫಲಾಫಲ ಏನು ಅನ್ನೋದನ್ನ ತಿಳ್ಕೊಳ್ಳೋಣ. ಶಾಸ್ತ್ರಿಗಳೇ, ಮೊದಲಿಗೆ ಮೊದಲ ರಾಶಿಗಳ ಬಗ್ಗೆ ವೀಕ್ಷಕರಿಗೆ ತಿಳಿಸಿಕೊಡೋದಾದ್ರೆ. 12 ರಾಶಿಗಳ ಫಲಾಫಲ ತಿಳಿಯುವ ಮುನ್ನ ಈ ಹೊತ್ತಿನ ಗ್ರಹಸ್ಥಿತಿಯನ್ನು ಗಮನಿಸಿಕೊಳ್ಳೋದಾದರೆ ಮೇಷರಾಶಿಯಲ್ಲಿ ಗುರು ಇರತಕ್ಕಂಥದ್ದು, ಕರ್ಕಟಕ ರಾಶಿಯಲ್ಲಿ ಚಂದ್ರ, ಕೇತು ಇರತಕ್ಕಂಥದ್ದು ಕನ್ಯಾ ರಾಶಿಯಲ್ಲಿ, ಧನುಸ್ಸು ರಾಶಿಯಲ್ಲಿ ಅಲ್ಲಿ ಬುಧ, ಕುಜ ಮತ್ತು ಶುಕ್ರ ಇದ್ದಾರೆ. ರವಿ ಇರತಕ್ಕಂಥದ್ದು ಈ ದಿವಸ ಮಕರ ರಾಶಿಯಲ್ಲಿ ಮತ್ತು ಕುಂಭರಾಶಿಯಲ್ಲಿ ಶನೈಶ್ಚರ, ಹಿಂದೆ ಮುಂದೆ ಇದ್ದಾರೆ ತಂದೆ ಮಕ್ಕಳು. ಇನ್ನು ಮೀನರಾಶಿಯಲ್ಲಿ ರಾಹುವಿನ ಜೊತೆಗೆ ಈ ದಿವಸ ಮಾಂದ್ಯವತಿಯಾಗಿದೆ. ಹೀಗಿರುವಾಗ 12 ರಾಶಿಗಳ ಫಲಾಫಲ ಹೇಗಿರ್ತದೆ ಗಮನಿಸ್ಕೊಳ್ಳೋಣ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ವೃತ್ತಿಯಲ್ಲಿ ವಿಶೇಷವಾದ ಲಾಭ ಇದೆ. ಹೆಚ್ಚಿನ ಅವಕಾಶಗಳು ನಿರ್ಮಾಣವಾಗುತ್ತೆ, ಲಾಭ ಸಿಗುತ್ತೆ. ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಇರ್ತಕ್ಕಂಥವರಿಗೆ, ರಾಜಕಾರಣದಲ್ಲಿರ್ತಕ್ಕಂಥವರಿಗೆಲ್ಲ ತುಂಬ ಲಾಭದಾಯಕವಾಗಿದೆ. ಅನಗತ್ಯ ಖರ್ಚು ಇದೆ. ಕಣ್ಣಿನ ಬಾಧೆ ಸೂಚಿಸ್ತಾ ಇದೆ, ಇಂಪಾರ್ಟೆಂಟಾಗಿ ಮುಖ್ಯವಾಗಿ. ಹೀಗಾಗಿ ಕಣ್ಣಿನ ಬಗ್ಗೆ ಗಮನ ಇರಲಿ. ಈ ದಿವಸ ಸುಖ ಸಮೃದ್ಧಿ ಇದೆ, ಬಂಧುಗಳ ಸಹಕಾರ ಚೆನ್ನಾಗಿದೆ, ಕೃಷಿಕರಿಗೆ ಅನುಕೂಲಕರವಾಗಿದೆ, ಹೆಚ್ಚಿನ ಸುಖ ಫಲ ಚೆನ್ನಾಗಿದೆ. ಕಣ್ಣಿನ ದೃಷ್ಟಿಯಿಂದ ಈ ದಿವಸ ನೇತ್ರ ನಾರಾಯಣ ಸ್ಮರಣೆ ನಮ್ಮ ಮಂಡ್ಯ ಸಮೀಪದಲ್ಲೇ ಇದೆ. ಆ ಮದ್ದೂರು ಸಮೀಪದಲ್ಲಿ ಆ ನರಸಿಂಹನ ದೇವಸ್ಥಾನದ ಪಕ್ಕದಲ್ಲಿದೆ. ಸಾಧ್ಯವಾದರೆ ಆ ಸ್ಮರಣೆ ಮಾಡಿ ಒಂದು ಸಲ ಹೋಗಿ ಬನ್ನಿ, ಅನುಕೂಲ ಆಗುತ್ತೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ದಿವಸ ಲಾಭದಾಯಕವಾಗಿದೆ. ಔಷಧ ವ್ಯಾಪಾರಿಗಳಿಗೆ ವಿಶೇಷ ಲಾಭ. ಈ ಕೃಷಿ ಚಟುವಟಿಕೆಯಲ್ಲಿರ್ತಕ್ಕಂಥವರಿಗೆ ವಿಶೇಷವಾದ ಲಾಭ ಚೆನ್ನಾಗಿದೆ. ವೃತ್ತಿಯಲ್ಲಿ ಅನುಕೂಲ ಕಾಣಲಿಕ್ಕೆ ಅವಕಾಶಗಳಿದ್ದಾವೆ. ಸಹೋದರ ಸಹಕಾರ ತುಂಬ ಚೆನ್ನಾಗಿರ್ತದೆ. ಹೆಚ್ಚಿನ ತೊಡಕಿಲ್ಲ, ಗಾಬರಿ ಬೇಡ. ಈ ದಿವಸ ನಿರ್ಮಳತೆಯಿಂದ ಇರ್ತೀರ. ಅಮ್ಮನವ್ರ ಪ್ರಾರ್ಥನೆ ಅಥವಾ ಇಷ್ಟ ದೇವತಾ ಪ್ರಾರ್ಥನೆ, ಹಸಿರು ತರಕಾರಿ ದಾನ ಮಾಡಿದ್ರೂ ಅನುಕೂಲ ಆಗುತ್ತೆ. ಇನ್ನು ಮಿಥುನ್ ರಾಶಿ. ಮಿಥುನ್ ರಾಶಿಯವರಿಗೆ ನೋಡಿ, ವೃತ್ತಿಯಲ್ಲಿ ಕಿರಿಕಿರಿ ಇದೆ ಈ ದಿವಸ. ನಿಮಗೆ ಮಹಾ ತೊಡಕು, ಕಾಣದ ಕೈಗಳಿಂದ ಬೇಸರ, ಅವುಗಳು ಮಾಡ್ತಕ್ಕಂಥ ಕಿರಿಕಿರಿ, ಇವೆಲ್ಲ ನಿಮಗೆ ಹೈರಾಣ ಆಗ್ತೀರ. ಆದರೆ ಅದರ ಪಕ್ಕಕ್ಕಿಟ್ಟು ಬೇರೆ ಕಡೆ ಕುಟುಂಬದಲ್ಲಿ ತುಂಬ ಚೆನ್ನಾಗಿದೆ. ಕುಟುಂಬದವ್ರ ಸಹಕಾರ ಚೆನ್ನಾಗಿರ್ತದೆ. ಸ್ತ್ರೀಯರಿಗೆ ಕುಟುಂಬದಲ್ಲಿ ಬಲ ಇದೆ. ಹೆಣ್ಣುಮಕ್ಕಳಿಗೆ ಅನುಕೂಲಕರವಾಗಿರ್ತದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿರ್ತದೆ. ಚೆನ್ನಾಗಿದೆ. ಈಗ ಒಂದು ಭಾಗ ಚೆನ್ನಾಗಿದೆ, ಒಂದು ಭಾಗ ತೊಡಕಿದೆ. ಆ ತೊಡಕಿನ ನಿವಾರಣೆಗೆ ನೋಡಿ, ನಾಗ ಸನ್ನಿಧಾನಕ್ಕೆ ದಿವಸ ಒಂದು ಪಂಚಾಮೃತ ಸೇವೆ ಮಾಡಿಸಿದ್ರೆ ತುಂಬ ಒಳ್ಳೆಯ ಬಲ ಬರುತ್ತೆ. ಇನ್ನು ಕರ್ಕಟಕ ರಾಶಿ. ಕರ್ಕಟಕ ರಾಶಿಯವರಿಗೆ ಈ ದಿವಸ ನೋಡಿ, ಆರೋಗ್ಯ ಬಲ ಚೆನ್ನಾಗಿದೆ. ವೃತ್ತಿಯಲ್ಲಿ ತುಂಬ ಅನುಕೂಲ ಫಲಗಳನ್ನು ಸೂಚಿಸ್ತಾ ಇದೆ. ಗಜಕೇಸರಿ ಯೋಗ, ಹೀಗಾಗಿ ಅನುಕೂಲ ಹೆಚ್ಚಾಗಿದೆ. ಇನ್ನು ದೇಹಾರೋಗ್ಯ ಚೆನ್ನಾಗಿರ್ತದೆ. ಬಂಧುಗಳ ಸಹಕಾರ ಚೆನ್ನಾಗಿರ್ತದೆ. ಸೌಖ್ಯ ಸಮೃದ್ಧವಾಗಿದೆ. ಹೆಚ್ಚಿನ ತೊಡಕಿಲ್ಲ. ಈ ದಿವಸ ಸ್ವಲ್ಪ ಮಟ್ಟಿಗೆ ಈ ತಂದೆ ಮಕ್ಕಳಲ್ಲಿ ಭಿನ್ನಾಭಿಪ್ರಾಯ ಇದೆ. ಈಶ್ವರನ ಪ್ರಾರ್ಥನೆ ಮಾಡಿಕೊಂಡ್ರೆ ಅನುಕೂಲ. ಇನ್ನು ಸಿಂಹರಾಶಿ. ಸಿಂಹರಾಶಿಯವರಿಗೆ ಆಪ್ತರಿಗಾಗಿ ಖರ್ಚು, ನಷ್ಟ ಇದನ್ನು ಸೂಚಿಸ್ತಾ ಇದೆ. ತೊಂದರೆ ಇಲ್ಲ, ಆದರೆ ಆರೋಗ್ಯವೂ ನಷ್ಟ ಇದೆ. ಈ ದಿವಸ ತೊಡಕನ್ನು ಸೂಚಿಸ್ತಾ ಇದೆ. ಗುಹ್ಯ ಸ್ಥಾನಗಳಲ್ಲಿ ತೊಂದರೆ, ಇನ್ಫೆಕ್ಷನ್ಸ್ ಆಗೋ ಸಾಧ್ಯತೆ, ಈ ಥರ ಸ್ವಲ್ಪ ತೊಡಕಿದೆ. ಮತ್ತು ಕ್ಲೇಶ, ವಿರೋಧ, ಸೋಲು, ಸ್ವಲ್ಪ ಮನಸ್ಸಿಗೆ ಪೆಟ್ಟು ಬೀಳುತ್ತೆ ಈ ದಿವಸ ನಿಮಗೆ. ಇದಕ್ಕೆ ಏನಪ್ಪ ಪ್ರಾರ್ಥನೆ ಮಾಡಬೇಕು ಅಂದರೆ, ಈಶ್ವರ ಸನ್ನಿಧಾನದಲ್ಲಿ ಒಂದು ರುದ್ರಾಭಿಷೇಕ ಮಾಡಿಸಿ, ತುಂಬ ಅನುಕೂಲ ಆಗುತ್ತೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಲಾಭದಾಯಕವಾಗಿದೆ. ಕೃಷಿಕರಿಗೆ ಲಾಭ, ವಸ್ತ್ರ ವ್ಯಾಪಾರಿಗಳಿಗೆ ತುಂಬ ಚೆನ್ನಾಗಿದೆ. ಈ ಹಾಲು ಹೈನುಗಾರರಿಗೆ ತುಂಬ ಉತ್ಕೃಷ್ಟವಾಗಿದೆ. ಹೋಟೆಲ್ ಇಂಡಸ್ಟ್ರಿಯವರಿಗೆ ತುಂಬ ಲಾಭದಾಯಕವಾಗಿದೆ ಈ ದಿವಸ. ಮುಖ್ಯವಾಗಿ ಸಂಗಾತಿಯಲ್ಲಿ ಸ್ವಲ್ಪ ವಿರೋಧ ಬರುತ್ತೆ. ಇಷ್ಟಪಟ್ಟವರಲ್ಲಿ ಮನಸ್ಸಿಗೆ ವಿರೋಧ ಬರತಕ್ಕಂಥ ಮಾತುಗಳು, ವರ್ತನೆ ಮತ್ತು ನಿಮ್ಮ ಅತಿಯಾದ ಬಯಕೆಗಳು, ಇವೆಲ್ಲ ನಿಮಗೆ ರಾಡಿಯಾಗುತ್ತೆ ಈ ದಿವಸ. ಏನೇನೋ ಒಂದು ಇಷ್ಟಪಡ್ತೀರಾ, ಇಷ್ಟಪಟ್ಟು ಸಿಗದೆ ಹೋಗುತ್ತೆ. ಕ್ರೋಧ, ಸಿಟ್ಟು ಮತ್ತೊಂದೆಲ್ಲ ಶುರುವಾಗ್ಬಿಡುತ್ತೆ. ಆ ಥರದ್ದೊಂದು ಸಾಧ್ಯತೆ ಇದೆ. ಇದರ ನಿವಾರಣೆಗೆ ಧ್ಯಾನ ಮಾಡಿ. ಈ ದಿವಸ ಪೌರ್ಣಮಿ, ನಾ ಹೇಳಿದೆ, ಚಿತ್ತ ಚಾಂಚಲ್ಯಕ್ಕೆ ಚಂದ್ರ ಕಾರಣ. ಹೀಗಾಗಿ ಚಂದ್ರನನ್ನು ನೋಡ್ತಾ ಧ್ಯಾನ ಮಾಡೋದು ರಾತ್ರಿ ವೇಳೆಯಲ್ಲಿ ತುಂಬ ಸಹಾಯವಾಗುತ್ತೆ. ಅಮ್ಮನವ್ರ ಪ್ರಾರ್ಥನೆ ಕೂಡ ಅನುಕೂಲ ಆಗುತ್ತೆ. ಸರಿ ಶಾಸ್ತ್ರಿಗಳೇ, ಇನ್ನುಳಿದ ರಾಶಿಯನ್ನು ಮುಂದಿನ ಹಂತದಲ್ಲಿ ತಿಳ್ಕೊಳ್ತೀನಿ. ಈಗ ಮತ್ತೊಂದು ಪುಟ್ಟ ವಿರಾಮದ ಬಳಿಕ ಜಾತಕ ಫಲ ಕಾರ್ಯಕ್ರಮ ಮತ್ತೆ ಮುಂದುವರಿಯುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.